ಯಜುರ್ವೇದ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಏನ್ ಬರುತ್ತೆ? ಹೆಚ್ಚಾಗಿ ಹೋಮ, ಹವನ, ಅಗ್ನಿಕುಂಡದ ಸುತ್ತ ಮಂತ್ರಗಳನ್ನ ಹೇಳೋ ಚಿತ್ರಣ ಅಲ್ವಾ? ಇದೊಂದು ಪುರಾತನ ಧಾರ್ಮಿಕ ಆಚರಣೆ ಅಂತಲೇ ನಾವು ಅಂದುಕೊಂಡಿದ್ದೇವೆ. ಆದರೆ ಈ ಮಂತ್ರಗಳ ಸಾಲುಗಳ ಹಿಂದೆ ಯಾವುದೇ ವ್ಯವಸ್ಥೆಯನ್ನು, ಹೌದು ಎನಿ ಸಿಸ್ಟಮ್, ಅದನ್ನ ಚಾಲನೆ ಮಾಡುವ ಒಂದು ಅತ್ಯಾಧುನಿಕ ಟೆಕ್ನಿಕಲ್ ಸೈನ್ಸ್ ಅಡಗಿದೆ ಅಂದ್ರೆ ನಂಬುತ್ತೀರಾ? ಬನ್ನಿ, ಇದರ ಹಿಂದಿನ ಆ ಅಚ್ಚರಿಯ ವಿಜ್ಞಾನವನ್ನೊಮ್ಮೆ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇಲ್ಲಿಂದ ಶುರುವಾಗುತ್ತೆ. ಯಜ್ಞ ಅಂದ್ರೆ ನಿಜಕ್ಕೂ ಏನು? ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆನಾ, ಅಥವಾ ಅದರ ಆಳದಲ್ಲಿ ಬೇರೆಯೇ ಅರ್ಥ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಕ್ರೆ ನಮ್ಗೆ ಇಡೀ ಚಿತ್ರಣವೇ ಬದಲಾಗುತ್ತೆ. ನೋಡಿ, ಯಜ್ಞ ಅಂದ್ರೆ ಕೇವಲ ಅಗ್ನಿಕ್ರಿಯೆ ಅಲ್ಲ, ಅದೊಂದು ಶಕ್ತಿ ವ್ಯವಸ್ಥೆಯ ಮಹಾನಕ್ಷೆ. ಅಂದ್ರೆ ಒಂದು ಎನರ್ಜಿ ಸಿಸ್ಟಮ್ನ ಮಾಸ್ಟರ್ ಬ್ಲೂ ಪ್ರಿಂಟ್. ಮೂಲಗಳ ಪ್ರಕಾರ ಶಕ್ತಿಯನ್ನ ಹೇಗೆ ಸಂಗ್ರಹಿಸಬೇಕು, ಅದನ್ನ ಹೇಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬೇಕು, ಅದರಲ್ಲಿರೋ ಕಶ್ಮಲ್ವನ್ನ ಹೇಗೆ ಶುದ್ಧೀಕರಿಸಬೇಕು, ಅಶುದ್ಧವಾದ ಶಕ್ತಿಯನ್ನ ಹೇಗೆ ವಿತರಿಸಬೇಕು, ಮತ್ತು ಕೊನೆಯದಾಗಿ ಆ ಇಡೀ ಸಿಸ್ಟಮನ್ನ ಹೇಗೆ ರಕ್ಷಿಸಬೇಕು ಅನ್ನೋದರ ಸಮಗ್ರ ವಿಜ್ಞಾನವೇ ಯಜ್ಞ. ಇದನ್ನ ಒಂದು ರೀತಿಯಲ್ಲಿ ಯಾವುದೇ ಸಿಸ್ಟಮ್ ಅನ್ನು ಚಾಲನೆ ಮಾಡುವ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಾನೂ ಹೇಳಬಹುದು. ಸರಿ, ಹಾಗಿದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಕೆಲಸ ಮಾಡೋದು ಹೇಗೆ? ಇದರ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಯಜುರ್ವೇದದ ಮೊದಲ ಮಂತ್ರವನ್ನೇ ನೋಡೋಣ. ಶಕ್ತಿಯ ಮೂಲಭೂತ ತತ್ವಗಳನ್ನ ಇದು ಹೇಗೆ ವಿವರಿಸುತ್ತೆ ಅಂತ ಗಮನಿಸೋಣ. ಮಂತ್ರ ಶುರುವಾಗೋದೇ ಇಶೇತ್ವೋರ್ಜೇತ್ವಾ ಅಂತ. ಈ ಮೊದಲನೇ 2 ಪದಗಳೇ ಇಡೀ ಸಿಸ್ಟಮ್ನ ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡ್ತಿದ್ದಾರೆ. ಇಶಾ ಅಂದ್ರೆ ಸಂಗ್ರಹಿಸಿಟ್ಟ ಶಕ್ತಿ, ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಉದಾಹರಣೆಗೆ ಆಹಾರ, ರಾ ಮೆಟೀರಿಯಲ್ಸ್ ಅಥವಾ ಕಂಪ್ಯೂಟರ್ನಲ್ಲಿರೋ ಡೇಟಾ. ಇನ್ನೊಂದು ಊರ್ಜಾ ಅಂದ್ರೆ ಕಾರ್ಯರೂಪಕ್ಕೆ ಬಂದ ಶಕ್ತಿ, ಅಂದ್ರೆ ಕೈನೆಟಿಕ್ ಎನರ್ಜಿ. ಆಹಾರದಿಂದ ನಮಗೆ ಸಿಗೋ ಎನರ್ಜಿ ಅಥವಾ ಡೇಟಾವನ್ನ ಸಂಸ್ಕರಿಸುವ ಪ್ರೊಸೆಸಿಂಗ್ ಪವರ್. ಒಂದು ಸಿಸ್ಟಮ್ಗೆ ಇವೆರಡೂ ಬೇಕೇ ಬೇಕು ಅಲ್ವಾ? ಸರಿ, ನಮ್ಮತ್ರ ಶಕ್ತಿ ಇದೆ, ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಇದೆ. ಆದ್ರೆ ಅದನ್ನ ಚಲನೆಗೆ ತರೋದು ಯಾರು? ಮಂತ್ರ ಹೇಳುತ್ತೆ ವಾಯವಸ್ಥಾ. ಇಲ್ಲಿ ವಾಯು ಅಂದ್ರೆ ಕೇವಲ ಗಾಳಿ ಅಲ್ಲ, ಅದೊಂದು ಚಲನೆಯ ತತ್ವ. ಯೋಚನೆ ಮಾಡಿ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ, ಸಮಾಜದಲ್ಲಿ ವ್ಯಾಪಾರ ಮತ್ತು ಸಂವಹನ, ಟೆಕ್ನಾಲಜಿಯಲ್ಲಿ ಡೇಟಾ ಫ್ಲೋ, ಇವೆಲ್ಲವೂ ವಾಯುತತ್ವದ ಬೇರೆ ಬೇರೆ ರೂಪಗಳು. ವಾಯು ಇಲ್ಲದಿದ್ರೆ ಶಕ್ತಿ ಎಷ್ಟೇ ಇದ್ರೂ ಅದು ನಿಷ್ಕ್ರಿಯವಾಗಿ ಉಳಿದುಬಿಡುತ್ತೆ. ಓಕೆ, ಈಗ ನಮ್ಮ ಸಿಸ್ಟಮ್ಗೆ ಶಕ್ತಿ ಬಂತು, ಅದಕ್ಕೆ ಚಲನೆಯೂ ಸಿಕ್ತು. ಆದ್ರೆ ಇಷ್ಟೇ ಸಾಕಾಗಲ್ಲ. ಯಾವೇ ಸಿಸ್ಟಮ್ ಸ್ಥಿರವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ ಮುಂದಿನ ಹೆಜ್ಜೆ ತುಂಬಾನೇ ಮುಖ್ಯ. ಅದೇ ಶುದ್ಧೀಕರಣ. 2ನೇ ಮಂತ್ರವು ಈ ಪ್ರಕ್ರಿಯೆ ಬಗ್ಗೆನೇ ವಿವರಿಸುತ್ತೆ. ಮಂತ್ರದ ವಸೋಹ ಪವಿತ್ರಮಸಿ ಅನ್ನೋ ಸಾಲಿನಲ್ಲಿ ಪವಿತ್ರಂ ಅನ್ನೋ ಪದ ಬರುತ್ತೆ. ಸಾಮಾನ್ಯವಾಗಿ ಪವಿತ್ರ ಅಂದ್ರೆ ನಾವು ನೈತಿಕ ಶುದ್ಧತೆ ಅನ್ಕೋತೀವಿ. ಆದ್ರೆ ಇಲ್ಲಿ ಇದೊಂದು ಪಕ್ಕಾ ಟೆಕ್ನಿಕಲ್ ಪದ. ಇದರ ಅರ್ಥ ಫಿಲ್ಟ್ರೇಷನ್. ಅಂದ್ರೆ ಒಂದು ವ್ಯವಸ್ಥೆಯೊಳಗೆ ಯಾವುದು ಬರಬೇಕು, ಯಾವುದು ಹೊರಗುಳಿಬೇಕು ಅಂತ ನಿರ್ಧರಿಸುವ ಒಂದು ಸೆಲೆಕ್ಟಿವ್ ಫಿಲ್ಟರ್. ಇದು ಸಿಸ್ಟಮ್ನ ಆರೋಗ್ಯಕ್ಕೆ ಅತ್ಯಗತ್ಯ. ಈ ಫಿಲ್ಟ್ರೇಷನ್ ಅನ್ನೋ ಐಡಿಯಾ ಎಲ್ಲೆಲ್ಲೂ ಇದೆ. ನಮ್ಮ ಸುತ್ತಮುತ್ತಲೇ ನೋಡೋದಾದ್ರೆ ನಮ್ಮ ದೇಹದಲ್ಲಿ ಕಿಡ್ನಿಗಳು ರಕ್ತವನ್ನು ಫಿಲ್ಟರ್ ಮಾಡ್ತವೆ. ಟೆಕ್ನಾಲಜಿ ವಿಷಯಕ್ಕೆ ಬಂದ್ರೆ ಫೈರ್ವಾಲ್ಗಳು ಅಪಾಯಕಾರಿ ಡೇಟಾವನ್ನು ತಡಿತವೆ. ಸಮಾಜದಲ್ಲಿ ಕಾನೂನುಗಳು ಕೆಟ್ಟ ನಡವಳಿಕೆಗಳನ್ನು ಶೋಧಿಸ್ತವೆ. ಯಾಕೆ? ನಮ್ಮ ಮನಸ್ಸಿನಲ್ಲಿ ಅನುಪಯುಕ್ತ ಯೋಚನೆಗಳನ್ನು ಬದಿಗಿಡುವುದೇ ಒಂದ್ ರೀತಿಯ ಫಿಲ್ಟ್ರೇಷನ್ ಅಲ್ವಾ? ಇದೇ ಮಂತ್ರದಲ್ಲಿ ಮುಂದೆ ದ್ಯೌರಸಿ ಪೃಥಿವ್ಯಸಿ ಅಂತ ಬರುತ್ತೆ. ಇದನ್ನ ಹೀಗ್ ಅರ್ಥ ಮಾಡ್ಕೊಳ್ಬಹುದು. ದ್ಯೋಹು ಅಂದ್ರೆ ಸಿಸ್ಟಮ್ನ ಕಂಟ್ರೋಲ್ ಸೆಂಟರ್, ಅಂದ್ರೆ ನಮ್ಮ ಮೆದುಳು, ನಮ್ಮ ವಿಷನ್. ಪೃಥ್ವಿವಿ ಅಂದ್ರೆ ಆಕ್ಷನ್ ಸೆಂಟರ್, ಅಂದ್ರೆ ನಮ್ಮ ದೇಹ, ನಮ್ಮ ಕೆಲ್ಸ. ಇವೆರಡರ ಮಧ್ಯೆ ಕಮ್ಯುನಿಕೇಷನ್ ಎಷ್ಟು ಕ್ಲೀನ್ ಆಗಿರುತ್ತೋ, ಫಿಲ್ಟರ್ ಆಗಿರುತ್ತೋ, ಸಿಸ್ಟಮ್ ಅಷ್ಟು ಚೆನ್ನಾಗಿ, ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸರಿ, ಶಕ್ತಿ ಬಂತು, ಛಲಿಸಿತು, ಶುದ್ಧವಾಯಿತು. ಈಗ ಮುಂದೇನು? ಆ ಕ್ಲೀನ್ ಎನರ್ಜಿಯನ್ನ ಸಿಸ್ಟಮ್ನ ಮೂಲೆ ಮೂಲೆಗೂ ತಲುಪಿಸ್ಬೇಕು ಅಲ್ವಾ? 3ನೇ ಮಂತ್ರ ಹೇಳುತ್ತೆ ಈ ಶುದ್ಧವಾದ ಶಕ್ತಿಯನ್ನ ವಿತರಿಸೋದು ಎಷ್ಟು ಮುಖ್ಯ ಅಂತ. ನೋಡಿ, ಈ ಪದಗಳೇ ಎಷ್ಟು ಅದ್ಭುತವಾಗಿವೆ. ಶತಧಾರಂ ಸಹಸ್ರಧಾರಂ ಅಂದ್ರೆ ಶಕ್ತಿ ಒಂದೇ ಮೂಲದಿಂದ ಶುರುವಾಗಿ ನೂರಾರು ಸಾವಿರಾರು ಕವಲುಗಳಾಗಿ ಹರಿಬೇಕು. ನಮ್ಮ ದೇಹದಲ್ಲಿ ರಕ್ತನಾಳಗಳು ಇಡೀ ಶರೀರಕ್ಕೆ ರಕ್ತ ತಲುಪಿಸುವ ಹಾಗೆ. ಒಂದು ಕಡೆ ಶಕ್ತಿ ನಿಂತುಬಿಟ್ರೆ ಅದು ವಿಷವಾಗುತ್ತೆ, ಹರಿದರೆ ಮಾತ್ರ ಅದು ಜೀವ. ಹೀಗೆ ಶುದ್ಧವಾದ ಶಕ್ತಿ ಒಂದು ಸಿಸ್ಟಮ್ನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಫ್ರೀಯಾಗಿ ಹರಿದಾಗ ಏನಾಗುತ್ತೆ ಗೊತ್ತಾ? ಆ ಸಿಸ್ಟಮ್ ಕಾಮಧುಕ್ಷ ಆಗತ್ತೆ.
ಅಂದ್ರೆ ನಮ್ಮೆಲ್ಲ ಆಸೆಗಳನ್ನ ಪೂರೈಸುವ, ಇಡೀ ವ್ಯವಸ್ಥೆಯನ್ನೇ ಸಮೃದ್ಧವಾಗಿ ಪೋಷಿಸುವ ಒಂದು ಅದ್ಭುತ ಶಕ್ತಿಯಾಗಿ ಬದಲಾಗುತ್ತೆ. ಕೇಳಿದ್ದನ್ನೆಲ್ಲ ಕೊಡುವ ಕಾಮಧೇನು ಇದ್ದ ಹಾಗೆ. ಸರಿ, ನಾವು ಇಲ್ಲಿವರೆಗೂ ನೋಡಿದ ಈ 3 ಮಂತ್ರಗಳ ಪಾಯಿಂಟ್ಗಳನ್ನೆಲ್ಲ ಒಂದೆಡೆ ಸೇರಿಸಿದಾಗ ನಮಗೆ ಒಂದು ಅದ್ಭುತವಾದ ನೀಲನಕ್ಷೆ ಸಿಗುತ್ತೆ. ಯಾವುದೇ ಸಂಕೀರ್ಣ ವ್ಯವಸ್ಥೆಯನ್ನ ಹೇಗೆ ಕಟ್ಟಬೇಕು ಮತ್ತು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಬ್ಲೂ ಪ್ರಿಂಟ್. ಆದ್ರೆ ಒಂದು ಪರ್ಫೆಕ್ಟ್ ಸಿಸ್ಟಮ್ ಕಟ್ಟಿದ್ಮೇಲೆ ಅದನ್ನ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಇಲ್ಲೂ ಕೂಡ ಮೊದಲ ಮಂತ್ರದಲ್ಲೇ ಒಂದು ವಾರ್ನಿಂಗ್ ಇದೆ. ಮಾವಸ್ತೇನ ಈಶತ ಅಂದ್ರೆ ಕಳ್ಳರು ನಿಮ್ಮ ಮೇಲೆ ಅಧಿಕಾರ ಸ್ಥಾಪಿಸದಿರಲಿ. ಇಲ್ಲಿರೋ ಟ್ವಿಸ್ಟ್ ಏನಂದ್ರೆ ಈ ಕಳ್ಳರು ಹೊರಗಿನವರಿಗಿಂತ ಹೆಚ್ಚಾಗಿ ನಮ್ಮ ಒಳಗೇ ಇರಬಹುದು. ಹಾಗಿದ್ರೆ ಯಾರು ಈ ಆಂತರಿಕ ಕಳ್ಳರು? ಉದಾಹರಣೆಗೆ, ನಮ್ಮ ದೇಹದಲ್ಲಿ ಇದು ದೀರ್ಘಕಾಲದ ಉರಿಯೂತ, ನಮ್ಮ ಮನಸ್ಸಿನಲ್ಲಿ ಇದು ನಿರಂತರ ಆತಂಕ, ಸಮಾಜದಲ್ಲಿ ಇದು ಭ್ರಷ್ಟಾಚಾರ ಮತ್ತು ಅಸಮರ್ಥತೆ, ಒಂದು ರಾಷ್ಟ್ರದಲ್ಲಿ ಇದು ಆಂತರಿಕ ಕಲಹ. ಯಾವುದೇ ಸಿಸ್ಟಮ್ ಹೊರಗಿನ ದಾಳಿಗಿಂತ ಹೆಚ್ಚಾಗಿ ಒಳಗಿನ ಇಂಥ ದೌರ್ಬಲ್ಯಗಳಿಂದಲೇ ಕುಸಿಯುತ್ತೆ. ಹಾಗಾದ್ರೆ ಬನ್ನಿ ಈ ಯಜುರ್ವೇದದ ಆಪರೇಟಿಂಗ್ ಸಿಸ್ಟಮ್ನ ಸಂಪೂರ್ಣ ಚಿತ್ರಣವನ್ನ ಒಮ್ಮೆ ನೋಡೋಣ. ಸ್ಟೆಪ್ 1 ಈಶಾ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿಯನ್ನ ಪಡೆದುಕೊಳ್ಳಿ. ಸ್ಟೆಪ್ 2 ಊರ್ಜಾ ಅಂದ್ರೆ ಚಲನೆಯ ಮೂಲಕ ಅದನ್ನ ಸಕ್ರಿಯಗೊಳಿಸಿ. ಸ್ಟೆಪ್ 3 ಪವಿತ್ರಂ ಅಂದ್ರೆ ಶಕ್ತಿಯ ಹಡಿವನ್ನ ಫಿಲ್ಟರ್ ಮಾಡಿ. ಸ್ಟೆಪ್ 4 ಅದೊಂದೊಂದು ನೆಟ್ವರ್ಕ್ ಮೂಲಕ ಎಲ್ಲೆಡೆ ವಿತರಿಸಿ. ಮತ್ತು ಕೊನೆಯ ಅತಿ ಮುಖ್ಯವಾದ ಸ್ಟೆಪ್ 5 ಆಂತರಿಕ ಕಳ್ಳರಿಂದ ವ್ಯವಸ್ಥೆಯನ್ನ ರಕ್ಷಿಸಿ. ಯಾವುದೇ ವ್ಯವಸ್ಥೆ ಸ್ಥಿರವಾಗಿರಲು ಇದೊಂದು ಪರಿಪೂರ್ಣ ಮಾದರಿ. ಹೇಗೆ ನೋಡಿದಾಗ ಯಜುರ್ವೇದದ ಈ ಮೊದಲ ಮಂತ್ರಗಳು ಕೇವಲ ಧಾರ್ಮಿಕ ಕ್ರಿಯೆಯ ಸೂಚನೆಗಳಲ್ಲ, ಬದಲಿಗೆ ಒಂದು ಸಣ್ಣ ಜೀವಕೋಶದಿಂದ ಹಿಡಿದು ಇಡೀ ನಾಗರಿಕತೆಯವರೆಗೆ ಯಾವುದೇ ಒಂದು ವ್ಯವಸ್ಥೆಯನ್ನ ಸ್ಥಿರವಾಗಿ ನಿರ್ಮಿಸಿ ನಿರ್ವಹಿಸಲು ಬೇಕಾದ ಒಂದು ಟೈಮ್ಲೆಸ್ ಫ್ರೇಮ್ವರ್ಕ್ ಅನ್ನ ನಮ್ಮ ಮುಂದಿಡುತ್ತದೆ. ಇದೊಂದು ಅದ್ಭುತವಾದ ಜ್ಞಾನ ಅಲ್ವಾ? ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಪ್ರಾಚೀನ ಜ್ಞಾನವನ್ನ ಇಂದಿನ ನಮ್ಮ ಜಗತ್ತಿಗೆ ತಂದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ಟೆಕ್ನಾಲಜಿಗೆ ಮತ್ತು ನಮ್ಮ ವೈಯಕ್ತಿಕ ಬದುಕಿಗೆ ಸದ್ಯಕ್ಕೆ ಅತ್ಯಂತ ತುರ್ತಾಗಿ ಬೇಕಾಗಿರುವ ಆ ಫಿಲ್ಟರ್ ಯಾವುದು ಅಂತ ಅನ್ನಿಸ್ತೆ. ಯೋಚಿಸಿ ನೋಡಿ.